ಇವತ್ತಿನ ವಿಷಯ ಏನು ಅಂತಂದರೆ, ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದೆ ಅಂತ ಹೇಳಿಬಿಟ್ಟು ನಾವು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ನಾನು ಹಲವಾರು ನನ್ನ ವಿಡಿಯೋಗಳನ್ನ ಕೊಟ್ಟಿದ್ದೀನಿ ನನ್ನ ಗುರು ಪರಂಪರೆ ಚಾನಲಲ್ಲಿ. ದಯವಿಟ್ಟು ಮೊದಲಿಗೆ ಯಾರು ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಎಷ್ಟೋ ಜನಕ್ಕೆ ಈ ಥರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅಂಥವರಿಗೆ ಸಮೇತ ಇಂತಹ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ. ಇವತ್ತಿನ ವಿಷಯದಲ್ಲಿ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿರುತ್ತೆ. ಮೊದಲಿಗೆ ಬಂದು ನಮ್ಮ ಆರೋಗ್ಯದ ಸಮಸ್ಯೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ, ನೀವು ನೋಡ್ಬೋದು, ಹೆಣ್ಣು ಮಕ್ಕಳಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮುಟ್ಟಿನಲ್ಲಿ ಕ್ರಿಯೆ ಅಂದರೆ ಮುಟ್ಟಿನ ಪ್ರತಿ ತಿಂಗಳಲ್ಲಿ ಅವರಿಗೆ ಆಗುವಂತಹ ಒಂದು ಮಾಸಿಕ ಋತುಸ್ರಾವ ಅಥವಾ ಮಂತ್ಲಿ ಸೈಕಲ್ಸ್ ಅಂತ ಏನಿದೆ ಅದು ಬೇಗ ಬೇಗ ಆಗುವಂಥದ್ದು. ಕೆಲವರಿಗೆ 15 ದಿನಕ್ಕಾಗುತ್ತೆ, ಇನ್ನು ಕೆಲವರಿಗೆ 20 ದಿನಕ್ಕಾಗೋದು, ಇಲ್ಲವೇ ಕೆಲವರಿಗೆ 1 ತಿಂಗಳಿಗೆ ಆಗುವಂಥದ್ದು, ಅಥವಾ 48 ದಿನ ಆಗೋದು, ಈ ಥರ ಆಗುತ್ತೆ. ಅಥವಾ ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು, ಇಲ್ಲವೇ ರಕ್ತಸ್ರಾವ ತುಂಬ ಕಮ್ಮಿ ಆಗುವಂಥದ್ದು. ಜೊತೆಗೆ ರಕ್ತಸ್ರಾವಕ್ಕಿಂತ ಮುಂಚೆ ನಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಥವಾ ವಜೈನಾ ಅಂತ ಏನಿದೆ, ಹೆಣ್ಣು ಮಕ್ಕಳಿನ ಗುಪ್ತಾಂಗ ಏನಿದೆ, ಅದು ಸಮೇತ ಅವರಿಗೆ ಕೆಲವರಿಗೆ ಕಡತ ಬರುವಂಥದ್ದು ಅಥವಾ ನೋವು ಬರುವಂಥದ್ದು, ಅಥವಾ ಬಿಳಿ ಮುಟ್ಟಿನ ರೀತಿಯಲ್ಲಿ ಅಥವಾ ಬಿಳಿ ನೀರಿನ ರೀತಿಯಲ್ಲಿ ಹೋಗಿ ಕೆಟ್ಟ ವಾಸನೆ ಸಮೇತ ಬರ್ತಾ ಇರುತ್ತೆ. ಹಾಗೆ ಹಲವಾರು ವೈದ್ಯರಿಗೆ ಅವರು ತೋರಿಸಿದ್ರು ಸಮೇತ ಅವರಿಗೆ ಒಂದು ಪರಿಹಾರನೇ ಆಗಿರಲ್ಲ. ಎಷ್ಟೋ ಹಾರ್ಮೋನ್ ಮಾತ್ರೆಗಳನ್ನ ತಗೊಂಡಿರ್ತಾರೆ, ಆದರೂ ಸಮೇತ ಅವರಿಗೆ ಪರಿಹಾರ ಆಗಲ್ಲ. ಇದು ವಿವಾಹ ಪೂರ್ವದಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ದೇಹವನ್ನು ಶುದ್ಧಿ ಮಾಡಿ ಆ ನಂತರದಲ್ಲಿ ನೀವು ವಿವಾಹವನ್ನು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ. ಒಂದು ಎರಡನೇದಾಗಿ, ಯಾವಾಗ ದೇಹದಲ್ಲಿ ಎಷ್ಟು ಸಮಯದಿಂದ ಇದೆ ಅನ್ನೋದು ನಮಗೆ ತುಂಬಾ ಮುಖ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಇನ್ನೊಬ್ಬರು ಅಂದರೆ ಪಾತು ಆತ್ಮಗಳ ಅಥವಾ ನಮ್ಮ ಹಿಂದಿನ ಜನ್ಮದ ಸಂಬಂಧ ಬಂದಿದೆಯಾ, ಅಥವಾ ಈ ಜನ್ಮದಲ್ಲೇ ನಮ್ಮ ಹೌರ ವೀಕ್ ಆದಂತಹ ಸಂದರ್ಭದಲ್ಲಿ ಬಂದಿರುವಂಥದ ಅಂಥೇಳಿ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ, ನಾವು ಹಲವಾರು ಕಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಸರಿಯಾಗಿ ಬಾತ್ರೂಮನ್ನು ಉಪಯೋಗಿಸಲ್ಲ, ಅಥವಾ ಹೋಗಿ ಬಂದಂತಹ ನಂತರದಲ್ಲಿ ನಮ್ಮ ಏನು ಜೆನೆಟಿಕಲ್ ಆರ್ಗನ್ಸ್ ಅಥವಾ ಗುಪ್ತಾಂಗ ಏನಿದೆ ಅದನ್ನು ಶುಚಿಯಾಗಿ ಇಟ್ಕೊಳ್ಳುವಂಥದ್ದು ಇರುವಂಥದ್ದು. ಜೊತೆಗೆ ಕಂಡಲ್ಲಿ ನಾವು ಟೂರು ಟ್ರಿಪ್ಪು ಆ ಥರ ಹೋಗಿ ಅಲ್ಲಿ ಹೋಗಿ ಲೈಂಗಿಕ ಕ್ರಿಯೆಗಳನ್ನು ನಡೆಸೋದು ಇವೆಲ್ಲವೂ ನಿಷಿದ್ಧ. ಯಾಕೆಂದರೆ ಯಾವಾಗ ತುಂಬ ಚೆನ್ನಾಗಿರೋ ಹೆಣ್ಮಕ್ಳೇ ಆಗಲಿ ಅಥವಾ ಚೆನ್ನಾಗಿಲ್ಲದೇ ಇರೋ ಯಾಕಂದರೆ ದೇವರು ಪ್ರತಿಯೊಬ್ಬರಿಗೂ ಅವರದೇ ಆದಂಥ ರೂಪ ರೀತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾವಾಗ ನಾವು ಕೆಲವೆಲ್ಲ ಸಂದರ್ಭದಲ್ಲಿ ಈ ಬೇಡದೇ ಇರುವಂತಹ ಜಾಗಗಳಿಗೆ ಒಬ್ಬರೊಬ್ಬರೇ ಓಡಾಡುವಂಥದ್ದು, ಅಂತಹ ಸಂದರ್ಭದಲ್ಲಿ ನಮಗೆ ಕೆಲವೆಲ್ಲ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಕೆಳಗಡೆ ಅಂದರೆ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ, ಗುಪ್ತಾಂಗದ ಮುಖಾಂತರವೇ ಅದು ಎಂಟ್ರಾಗುವಂಥದ್ದು ಅಂತ. ಯಾವಾಗ ನಮಗೆ ಉರಿ ಮೂತ್ರ ಬಂತು ಅಥವಾ ಬಿಸಿ ಮೂತ್ರ ಬಂತು, ಇವೆಲ್ಲ ಬಂದಂತಹ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೋಬೇಕಾಗುತ್ತೆ. ಜೊತೆಗೆ ನಾವು ಹಲವಾರು ಕಡೆ ಸುತ್ತಾಟಕ್ಕೆ ಅಂತ ಹೋಗಿರ್ತೀವಿ, ಅಥವಾ ಟೂರು ಟ್ರಾವೆಲ್ಸು ಅಥವಾ ಟ್ರಿಪ್ಸು, ಒಂದಿನ ಕಿಟಿ ಪಾರ್ಟಿ ಅಂತೆಲ್ಲ ಹೋಗ್ತೀವಿ. ಅಂಥ ಕಡೆ ನಾವು ಉಪಯೋಗಿಸುವಂತಹ ಬಾತ್ರೂಮ್ಗಳಾಗಿರ್ಬೋದು ಅಥವಾ ಟಾಯ್ಲೆಟ್ಸ್ ಆಗಿರ್ಬೋದು, ನಾವು ಅತ್ಯಂತಹ ಹೆಚ್ಚಿನ ರೀತಿಯಲ್ಲಿ ಗಮನವನ್ನು ಕೊಟ್ಕೋಬೇಕು. ಯಾವಾಗ ನಮಗೆ ಹೊರಗಡೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಪದೇ ಪದೇ ಸುಸ್ತಾಗ್ತಾ ಇದೆ, ನನಗೆ ಯಾಕೋ ಚಳಿ ಬರ್ತಾ ಇದೆ, ಜ್ವರ ಬರ್ತಾ ಇದೆ, ಅಥವಾ ನನ್ನ ದೇಹ ಅಲ್ಲಿಗೆ ಹೋಗಿ ಬಂದ ನಂತರ ಒಂದು ಹಸಿವೆನೇ ಇಲ್ಲ, ಅಥವಾ ಏನೋ ಒಂದು ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರ ಮಂತ್ರಗಳು ಅಥವಾ ನಿಮ್ಮ ಮನೆ ದೇವರ ಮಂತ್ರಗಳನ್ನು ಹೇಳ್ಕೊಂಡ್ರೆ ಅತ್ಯಂತ ಸೂಕ್ತ ಅಂತ ಹೇಳ್ತೀನಿ. ಹಾಗೆಯೇ ಯಾವಾಗ ನಕಾರಾತ್ಮಕ ಶಕ್ತಿಗಳು ನಿಮ್ಮ ದೇಹಕ್ಕೆ ಎಂಟ್ರಾದಂತಹ ಸಂದರ್ಭದಲ್ಲಿ ನಿಮ್ಮ ಮುಖದ ಛಾಯೆಯೂ ಬದಲಾಗುತ್ತೆ, ಮುಖ ಕಪ್ಪಾಗುವಂಥದ್ದು, ಕಣ್ ಕೆಳಗಡೆ ಕಪ್ಪಾಗುವಂಥದ್ದು, ಅದರ ಜೊತೆಗೆ ನಿಮಗೆ ದೇಹ ಭಾರ ಆಗುವಂಥದ್ದು, ಪದೇ ಪದೇ ಸುಸ್ತಾಗುವಂಥದ್ದು, ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕು ಅನ್ನೋದು, ಪದೇ ಪದೇ ಮಲಬದ್ಧತೆ ಆಗುವಂಥದ್ದು, ಕೆಲವರಿಗೆ ಪೈಲ್ಸ್ ಅಂತ ಆಪ್ರೇಷನ್ಗೆ ಸಮೇತ ಹೊಟ್ಟೋಗ್ತಾರೆ ಮಲಬದ್ಧತೆ ಆಗಿ. ಕಾರಣ ಮಲಬದ್ಧತೆಗೆ ಬೇರೆ ಕಾರಣಗಳಿದೆ. ಯಾವಾಗ ನಮ್ಮ ಮೂಲಾಧಾರ ಚಕ್ರವೇ ನಮಗೆ ಕೆಡುತ್ತೆ, ಅಂತಹ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆಯೇ ನಾವು ಮಾಡಿಕೊಳ್ಳುವಂಥ ಅಲಂಕಾರವು ಸಮೇತ ಅತ್ಯಂತ ಅಲಂಕಾರ ಮಾಡಿಕೊಳ್ಳದೆ ನಾವು ರೂಪು ರೇಷೆಗಳು ಬೇಕು, ಆದರೆ ನಮ್ಮ ಹಿಂದಿನ ಕಾಲದಲ್ಲಿ ಹಾಕಿಕೊಟ್ಟಂಥ ಕೆಲವು ರೀತಿ ನೀತಿ ನಿಯಮಗಳನ್ನು ಸಮೇತ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ. ಹಾಗೆಯೇ
ಯಾವಾಗ ನಮಗೆ ಚಳಿ ಬರೋದು, ಜ್ವರ ಬರೋದು, ಸುಸ್ತಾಗ್ತಾ ಇದೆ, ಮುಖ ಎಳೆದು ಹೋಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರ ಮಂತ್ರಗಳು ಅಥವಾ ಕೆಲವು ನಮ್ಮಂತಹ ಭೂತ ವೈದ್ಯರ ಮೊರೆ ಹೋದಾಗ ಖಂಡಿತವಾಗಲೂ ಸ್ಟಾರ್ಟಿಂಗಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಕೆಲವು ತಂತ್ರಗಳು, ಮಂತ್ರಗಳು, ಯಂತ್ರಗಳ ಮುಖಾಂತರ ಖಂಡಿತವಾಗಲೂ ನಿಮ್ಮ ದೇಹವನ್ನು ಶುದ್ಧಿ ಮಾಡ್ಕೋಬೋದು. ಆದರೆ ಇದು ವರ್ಷಾನುಗಟ್ಟಲೆ ಹೋದಂತಹ ಸಂದರ್ಭದಲ್ಲಿ ತುಂಬ ಕೋಪ ಬರೋದು, ನಿಮಗೆ ವಿವಾಹ ಜೀವನದಲ್ಲಿ ಅಡೆತಡೆ ಆಗೋದು, ವಿವಾಹ ಆಗಿದ್ರೂ ಅಥವಾ ವಿವಾಹಕ್ಕೆ ಅಡೆತಡೆಗಳಾಗೋದು, ಅಥವಾ ಹುಡುಗನ ಕಡೆಯವರು ಬಂದು ನೋಡ್ಕೊಂಡು ಹೋದ್ರು ಹುಡುಗಿ ಕಡೆಯವರು ಒಪ್ಪಲ್ಲ, ಅಥವಾ ಹುಡುಗಿ ಕಡೆಯವರು ನೋಡಿದ್ರೆ ಹುಡುಗನ ಕಡೆಯವರು ಒಪ್ಪದೇ ಇರುವಂಥದ್ದು, ಅಥವಾ ಯಾರೋ ಒಬ್ಬರು ಮುಖಾಂತರ ಜಗಳಗಳಾಗೋದು, ಇವೆಲ್ಲ ಆಗುತ್ತೆ. ಜೊತೆಗೆ ಅವರ ದೇಹದ ಸ್ಥಿತಿಯು ಸಮೇತ ಅತ್ಯಂತ ಒಂದು ಕೆಲವ್ರನ್ನ ನೀವು ನೋಡಬೇಕು ತುಂಬ ತೂಕ ಆಗುವಂಥದ್ದು, ಕೆಲವರು ತುಂಬ ಸಣ್ಣ ಆಗೋಗ್ತಾರೆ ಮೈ ಹಿಡಿದಂತಹ ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ನಾವು ಹಲವಾರು ರೀತಿಯಾದಂತಹ ಒಂದು ಪ್ರಯತ್ನಗಳನ್ನ ನಾವು ಪಡ್ತಾನೇ ಹೋಗ್ತೀವಿ. ಆಗ ನಾವು ಎಲ್ಲರನ್ನ ಬೈಯೋದು, ಜ್ಯೋತಿಷಿಗಳನ್ನೂ ಬೈಯೋದು, ಮಾಂತ್ರಿಕರನ್ನೂ ಬೈಯೋದು, ತಂದೆ ತಾಯಿಂದಿರನ್ನೂ ಬೈಯೋದು, ನಮ್ಮ ಕುಲದೇವರನ್ನೂ ಬೈತೀವಿ. ಅದು ಬಿಟ್ಟು ನಮಗೆ ಯಾವಾಗ ಸಮಸ್ಯೆಗಳು ಸಣ್ಣದಾಗುತ್ತೋ, ಯಾಕಂದರೆ ಪ್ರಕೃತಿಯಲ್ಲಿ ನಮಗೆ ಯಾವುದೇ ಸಮಸ್ಯೆಗಳು ಆಗೋಕ್ಕಿಂತ ಮುಂಚೆ ಅಥವಾ ಒಂದು ಮಾಂತ್ರಿಕ ಬಾಧೆಗಳು, ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗಲಿಕ್ಕಿಂತ ಮುಂಚೆ ಒಂದು 6 ತಿಂಗಳು 3 ತಿಂಗಳು ಮುಂಚಿತವಾಗಲೇ ನಮಗೆ ಸೂಚನೆ ಉಂಟಾಗುತ್ತೆ. ಒಂಥರ ಬೆಚ್ಚಿ ಬೀಳುವಂಥದ್ದು, ಅಥವಾ ಕನಸು ಕೆಟ್ಟ ಕೆಟ್ಟ ಕನಸು ಬೀಳುವಂಥದ್ದು, ಅಥವಾ ಯಾರೋ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಎಷ್ಟೋ ಪಾತು ಆತ್ಮಗಳು ನಿಮ್ಮ ದೇಹದಲ್ಲಿ ಸೇರಿದಂಥ ಸಂದರ್ಭದಲ್ಲಿ ನಿಮಗೆ ಹಲವಾರು ರೂಪದಲ್ಲಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಪದೇ ಪದೇ ನಿದ್ದೆ ಮಾಡೋದು, ಕಣ್ಣು ತೂಗ್ಕೊಳ್ತಾ ಇರೋದು, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಅನ್ನ ಆಹಾರಾದಿಗಳನ್ನು ತ್ಯಜಿಸೋದು. ಕೆಲವ್ರನ್ನ ನೀವು ನೋಡಬೇಕು ತುಂಬ ತಿನ್ನೋದು ಮಾಡ್ತಾರೆ, ಇನ್ನು ಕೆಲವರು ಕಮ್ಮಿ ತಿನ್ನುವಂಥದ್ದು ಮಾಡ್ತಾರೆ. ಸ್ವಲ್ಪ ತಿಂದ ತಕ್ಷಣ ಅಯ್ಯೋ ಹೊಟ್ಟೆ ತುಂಬಿಕೊಂಡಿದೆ, ಹೊಟ್ಟೆ ಗ್ಯಾಸ್ ಬಂದಂಗಾಗಿದೆ, ತೇಗ್ ಬಂದಂಗಾಗಿದೆ. ಇದೆಲ್ಲ ತುಂಬ ಕ್ರಾನಿಕ್, ಅಂದರೆ ತುಂಬ ಸಮಯ ಆದ ನಂತರ ನಿಮಗೆ ಜಾಸ್ತಿ ಆಗುತ್ತೆ. ಅದರ ಬದಲು ಯಾವಾಗಾದರೂ ನೀವು ಎಲ್ಲಿಗಾದರೂ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಕುಲದೇವರ ಒಂದು ವಿಭೂತಿ ಅಥವಾ ಕುಲದೇವರ ಒಂದು ಕುಂಕುಮಗಳು ಅಥವಾ ಶಕ್ತಿ ದೇವತೆಗಳ ಒಂದು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲೂ ಸಮೇತ ನೀವು ಈ ಥರ ಕುಂಕುಮವನ್ನು ಧಾರಣೆ ಮಾಡ್ಕೋಬೋದು. ಅದರ ಜೊತೆಗೆ ನಿಮಗೆ ನಿಮ್ಮದೇ ಆದಂತಹ ಒಂದೊಂದು ಮಂತ್ರಗಳು ಸಮೇತ ಇದೆ ಪ್ರತಿಯೊಬ್ಬರಿಗೂ. ಅಂತಹ ಒಂದು ಸರಳವಾಗಿರುವಂತಹ ಮಂತ್ರಗಳನ್ನು ನೀವು ದಿನನಿತ್ಯವೂ ಜಪ ಮಾಡೋದ್ರಿಂದ ಅಥವಾ ನೀವು ದಿನನಿತ್ಯವೂ ಹೇಳೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಹಲವಾರು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯನ್ನು ದೂರ ಮಾಡ್ಬೋದು. ಒಂದು. ಎರಡನೇದಾಗಿ, ಯಾವಾಗ ನಿಮಗೆ ಇಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಗಂಡಸಿನಲ್ಲಿ ಆಗುತ್ತೆ, ಅವರಿಗೆ ವೀರ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಆಗುತ್ತೆ. ಲೈಂಗಿಕ ಕ್ರಿಯೆ ನಡೆಸಲಿಕ್ಕೆ ಅಂದರೆ ಸೆಕ್ಷುವಲಿ ಇಂಟ್ರೆಸ್ಟ್ ಇದ್ರೂ ಅದಕ್ಕೆ ಕರೆಕ್ಟಾಗಿ ಅವ್ರಿಗೆ ಏನು ಹೇಳಿ ಎಜೆಕ್ಷನ್ ಕರೆಕ್ಟಾಗಿ ಆಗೋದಿಲ್ಲ, ಎಜೆಕ್ಷನ್ ಫೇಲ್ಯೂರ್ ಆಗೋದು, ಅಥವಾ ಆ ವೀರ್ಯದಲ್ಲಿ ಅವರಿಗೆ ಸ್ಟ್ರೆಂತ್ ಇಲ್ಲದೆ ಇರುವಂಥದ್ದು ಸಮೇತ ಆಗುತ್ತೆ. ವೀರ್ಯ ಕೆಲವರಿಗೆ ನೋಡಬೇಕು ತುಂಬ ಹರ್ಕೊಂಡು ಹೋಗೋಂಗಾಗುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಆ ವೀರ್ಯ ತುಂಬ ಗಟ್ಟಿಯಾಗಿರುವಂಥದ್ದು, ತುಂಬ ವಾಸನೆಯುಕ್ತವಾಗಿ ಕೂಡಿರುತ್ತೆ. ಇಂತಹ ಸಂದರ್ಭದಲ್ಲಿ ಸಮೇತ ಯೋಚನೆ ಮಾಡಬೇಕಾಗುತ್ತೆ ಗಂಡಸರು ಸಮೇತ. ಯಾಕಂದರೆ ಗಂಡಸರು ಹೇಳ್ಬಿಡ್ತಾರೆ ಬರೀ ಹೆಂಗಸರಿಗೆ ಮಾತ್ರ ಸಮಸ್ಯೆ, ಸಂತಾನದು ನಮಗೆ ಅಲ್ಲ ಅಂತ. ಹಾಗಾಗಿ ಮದುವೆಗಿಂತ ಮುಂಚೆ ನಿಮ್ಮ ಮಗನೇ ಆಗಲಿ ಅಥವಾ ಮಗಳೇ ಆಗಲಿ ಯಾವುದೇ ಕಾರಣಕ್ಕೂ ವಿವಾಹ ಬೇಡ ಅಂತ ಹೇಳಿದಂಥ ಸಂದರ್ಭದಲ್ಲಿ ತಂದೆ ತಾಯಿಂದಿರು ಒಂದು ಕೌನ್ಸಿಲಿಂಗ್ ತಗೋಬೇಕು. ನೀವೇ ಕೌನ್ಸಿಲಿಂಗ್ ಮಾಡಬೇಕು, ಅಥವಾ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಮ್ಮಂಥವ್ರ ಹತ್ರ ಸಮೇತ ನೀವೊಂದು ಕೌನ್ಸಿಲಿಂಗನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಆವಾಗ ಯಾಕೆ ಇವರು ಮದುವೆ ಬೇಡ ಅಂತಿದ್ದಾರೆ, ಯಾಕಂದರೆ ಇಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಅಮಾನುಷ ಶಕ್ತಿಗಳು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ಏನು ಹೇಳ್ತೀವಿ ಅಂಥವು ದೇಹದಲ್ಲಿದ್ದಾಗ ವಿವಾಹ ಜೀವನವನ್ನು ಕೊಡೋದೇ ಇಲ್ಲ. ಕೆಲವರಿಗೆ ಕೊಟ್ಟರು ಅವರು ಸುಖವಾಗಿ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ನಿಮಗೆ ಮನೆಯಲ್ಲಿ ಸ್ವಂತ ಮನೆ ಇದ್ದರೆ ಸ್ವಂತ ಮನೆ ಮಾರ್ಕೊಳ್ಳುವಂಥದ್ದು, ಬಾಡಿಗೆ ಮನೆ ಇದ್ದರೆ 28 ಮನೆಗಳನ್ನು ಬದಲಾವಣೆ ಮಾಡೋದು, ಆರೋಗ್ಯದಲ್ಲಿ ಏರುಪೇರು, ಗಂಡ ಹೆಂಡತಿಯರ ಜಗಳ, ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿ ಇರಲ್ಲ, 2 ಗಂಟೆ 3 ಗಂಟೆಗೆ ಅವರು ನೀರು ಕುಡಿಯೋದು ಎದ್ದು ಸುಸ್ತಾಗುವಂಥದ್ದು. ಕೆಲವೊಂದೊಂದು ಸಂದರ್ಭದಲ್ಲಿ ಕೆಲವು ಅಮಾನುಷ ಶಕ್ತಿಗಳು ಇವರನ್ನು ದೈಹಿಕವಾಗಿ ಗಂಡಾಗಿದ್ದರೆ ಗಂಡನ್ನು ಸೇರುವಂಥದ್ದು, ಹೆಣ್ಣಾಗಿದ್ದರೆ ಹೆಣ್ಣನ್ನು ಸೇರುವಂಥದ್ದು ಸಮೇತ ಇರುತ್ತೆ. ಯಾಕಂದರೆ ಇದೆಲ್ಲ ನಿಜಾನ ಅಂತ ಕೇಳ್ತೀರಿ, ಯಾಕಂದರೆ ಇದೆಲ್ಲ ಅನುಭವಿಸಿರುವಂತಹ ಎಷ್ಟೋ ಗಂಡು ಮಕ್ಕಳು ಎಷ್ಟೋ ಹೆಣ್ಣು ಮಕ್ಕಳು ಇದರ ಬಗ್ಗೆ ಪರಿಹಾರ ಮಾಡಿಕೊಂಡು ಅಥವಾ ಅವರ ನೋವನ್ನು ಅಳಲನ್ನು ಹೇಳ್ಕೊಂಡಾಗಲೇ ಇದರ ಬಗ್ಗೆ ಗೊತ್ತಾಗುವಂಥದ್ದು ಅಂತೇಳಿ. ಹಾಗೆ ಯಾವಾಗ ನಮ್ಮ ಸಪ್ತ ಚಕ್ರಗಳು ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾಗುತ್ತೋ ಆವಾಗ ನಮ್ಮ ಇಡೀ ದೇಹ ಹಾಳಾಗುತ್ತೆ. ರೋಗ ರುಜಿನಗಳ
ಗೂಡಾಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಯಾವಾಗಲೂ ಅಷ್ಟೇನೆ ನಾವು ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಸಪ್ತ ಚಕ್ರಗಳು ಸರಿಯಾಗಿರಬೇಕು, ಸೂಕ್ಷ್ಮ ಶರೀರಗಳು ಸರಿಯಾಗಿರಬೇಕು. ಯಾವಾಗ ನಮಗೆ ರೋಗ ಬರಲಿಕ್ಕಿಂತ ಮುಂಚೆ ನಮ್ಮ ಸೂಕ್ಷ್ಮ ಶರೀರಗಳು ಹಾಳಾದ ನಂತರವೇ ನಮಗೆ ಭೌತಿಕ ದೇಹಕ್ಕೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಸೂಕ್ಷ್ಮ ಶರೀರಗಳು ಚೆನ್ನಾಗಿರಬೇಕು ಅಂದರೆ ಮಂತ್ರಗಳು, ಜಪಗಳು, ತಪಗಳು, ಹೋಮಗಳು, ಹವನಗಳು ಇದರ ಅತ್ಯಂತ ಮುಖ್ಯವಾಗಿರುತ್ತೆ. ಮೇಡಮ್ ನಾವು ತುಂಬ ಬಡವರು ಅಂತಾರೆ. ಯಾಕೆ ಬಡವರು ಅಂತ ಹೇಳಿದ ತಕ್ಷಣ ದೇವರು ಬಾಯಿ ಕೊಟ್ಟಿದ್ದಾರೆ, ನಿಮಗೆ ಹಲ್ಲು ಕೊಟ್ಟಿದ್ದಾರೆ, ಕಿವಿ ಕೊಟ್ಟಿದ್ದಾರೆ, ಕಣ್ಣು ಕೊಟ್ಟಿದ್ದಾರೆ, ಮಂತ್ರಗಳ ಪಠನೆಯನ್ನು ಮಾಡ್ಬೋದು ಖಂಡಿತವಾಗ್ಲೂ. ಯಾಕಂದರೆ ಇವತ್ತಿನ ದಿನ ನಮ್ಮೆಲ್ರಿಗೂ ಸಮಯ ಇದೆ. ದಿನಕ್ಕೆ 10 ನಿಮಿಷ 20 ನಿಮಿಷ ನಾವು ಸಮಯ ತೊಗೋಬೋದಲ್ವ. 20 ನಿಮಿಷದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆಗಳು. 10 ತಿಂಗಳು, 10 ದಿನ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಇವತ್ತು ಹಾಕಿರುವಂಥ ಗಿಡ ಎಷ್ಟೋ ದಿನ ಆದಮೇಲೆ ಫಲ ಕೊಡುವಂಥದ್ದು ಅಥವಾ ನಾಟಿ ಮಾಡಿದಂಥ ಸಂದರ್ಭ. ಹಾಗಾಗಿ ಈ ಥರ ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೆಲವರಿಗೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸ ಅಡೆತಡೆಗಳಾಗುವಂಥದ್ದು, ತುಂಬ ಕೋಪಗಳನ್ನು ಮಾಡ್ಕೊಳ್ಳುವಂಥದ್ದು, ತುಂಬ ಹಠವನ್ನು ಮಾಡುವಂಥದ್ದು, ಯಾರು ಹೇಳಿದ್ದು ಕೇಳಲ್ಲ, ಸುಮ್ಮನೆ ಮಲ್ಕೊಂಡೇ ಇರುವಂಥದ್ದು, ಆಮೇಲೆ ತುಂಬ ಕೊಳುಕಾಗಿರ್ತಾರೆ. ಅಂತಹ ಮಕ್ಕಳನ್ನ ಯಾವಾಗ ನಿಮಗೆ ಮಕ್ಕಳಲ್ಲೇ ಸಮಸ್ಯೆ ಇತ್ತು ಅಂತಹ ಸಂದರ್ಭದಲ್ಲಿ ಮಕ್ಕಳಲ್ಲೇ ಇದ್ದಾಗ ಹಿಡಿದು ಶುದ್ಧವನ್ನು ಮಾಡಿ ನೀವು ಅವರ ವಿದ್ಯಾಭ್ಯಾಸಕ್ಕೆ, ಅವರ ವೈವಾಹಿಕ ಜೀವನಕ್ಕೆ, ಅವರ ಉನ್ನತ ಸ್ಥಾನಕ್ಕೆ ನೀವು ಕರ್ಕೊಂಡು ಹೋಗಬೇಕಾಗುತ್ತೆ. ಅದು ಬಿಟ್ಟು ನಾವು ಆಮೇಲೆ ನೋಡೋಣ ಅಂತ ಹೇಳಿದಂದರೆ ಯಾವಾಗ ಸಮಸ್ಯೆಗಳು ನಮಗೆ ಜಟಿಲವಾಗ್ತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಇನ್ನಷ್ಟು ಖರ್ಚುಗಳು ಬರುತ್ತೆ, ನಮಗೆ ತುಂಬ ಸಮಯಗಳು ಬೇಕಾಗುತ್ತೆ ಪ್ರಿಯೋಕ್ಷಕ. ಹಾಗಾಗಿ ಯಾವಾಗ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೀವು ಕನಸನ್ನು ಅಬ್ಸರ್ವ್ ಮಾಡಿ, ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅಬ್ಸರ್ವ್ ಮಾಡಿ, ಅದರ ಜೊತೆಗೆ ನಿಮ್ಮ ಮನೆಗೆ ಯಾರು ಬಂದು ಹೋಗ್ತಾ ಇರ್ತಾರೆ, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಹುಷಾರು ತಪ್ತಾ ಇದ್ದೀರಾ, ಅಥವಾ ಕೆಲವೊಂದೊಂದು ವಾರಾತಿಥಿ ನಕ್ಷತ್ರಗಳಲ್ಲಿ ಹುಷಾರು ತಪ್ತಾ ಇದ್ದೀರಾ, ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆಗಳಲ್ಲಿ ಮಾತ್ರ ಹುಷಾರು ತಪ್ತಾ ಇದ್ದೀರಾ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ಯಾವಾಗ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಹುಷಾರು ತಪ್ತಾ ಇದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಕಾಸ್ಮಿಕ್ ಎನರ್ಜಿನೇ ಹೈ ಲೆವೆಲ್ ಇರುತ್ತೆ, ಆದರೆ ನಮ್ಮ ಎನರ್ಜಿಗೂ ಆ ಎನರ್ಜಿಗೂ ಮ್ಯಾಚ್ ಆಗಲ್ಲ. ಜೊತೆಗೆ ನಿಮ್ಮ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳ ಒಂದು ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ಸಂದರ್ಭದಲ್ಲಿ ಅಥವಾ ಹಿಂದೆ ಮುಂದೆ ಸಂದರ್ಭದಲ್ಲಿ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ಸಮಸ್ಯೆಗಳನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿ ಯಾವಾಗ ನಮಗೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿದೆ, ಅಥವಾ ಯಾರೋ ನಮಗೆ ಮಾಂತ್ರಿಕ ಬಾಧೆಗಳನ್ನು ಮಾಡಿದ್ದಾರೆ, ಅಥವಾ ಯಾವುದೋ ಪಾತು ಆತ್ಮಗಳು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಮೇತ ನಾವು ಎಚ್ಚೆತ್ಕೋಬೇಕಾಗುತ್ತೆ. ಜೊತೆಗೆ ನಾವು ನಮ್ಮ ಮನೆಯಲ್ಲೇ ನಾನು ಇದರ ಬಗ್ಗೆ ಹಲವಾರು ವಿಡಿಯೋದಲ್ಲಿ ಟಿಪ್ಸ್ ಸಮೇತ ಕೊಟ್ಟಿದ್ದೀನಿ. ಇಂತಹ ಟಿಪ್ಸನ್ನು ನೋಡಿಕೊಂಡು ನೀವು ಪರಿಹಾರಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಎಷ್ಟೋ ಜನ ನಾನು ಪರಿಹಾರ ಕೊಟ್ಟಿರೋದನ್ನ ಮತ್ತೆ ದಯವಿಟ್ಟು ಫೋನ್ ಮಾಡಿ ಕೇಳೋಕ್ಕೆ ಹೋಗಬೇಡಿ. ಯಾವ ಸಂದರ್ಭದಲ್ಲಿ ಯಾವ ಪರಿಹಾರಗಳನ್ನು ಕೊಡಬೇಕು ಅದನ್ನು ಆ ಸಂದರ್ಭಕ್ಕೆ ಕೊಟ್ಟಿರ್ತೀನಿ. ಅದು ಬಿಟ್ಬಿಟ್ಟು ಮೇಡಮ್ ಅದು ಮಾಡ್ಬೋದಾ, ಇದು ಮಾಡ್ಬೋದಾ, ನಿಜ ಇರೋದಕ್ಕೇ ಕೊಡೋದು, ಇಲ್ಲದಿದ್ದರೆ ನಮಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ವಾ, ನೀವೇ ಹೇಳಿ. ಹಾಗಾಗಿ ಶಾರ್ಟ್ಸಲ್ಲಿ ಹಾಕಿದ್ರು ಅಷ್ಟೇ, ಮೇಡಮ್ ಇದು ಮಾಡ್ಬೋದಾ ಅಂತ ಫೋನ್ ಮಾಡ್ತೀರಿ. ದಯವಿಟ್ಟು ಕನ್ಸಲ್ಟೇಷನ್ ಇದ್ದರೆ ಮಾತ್ರ ಫೋನ್ ಮಾಡಿ. ಸುಮ್ಮನೆ ನಾವು ಒಂದೊಂದು ವೀಡಿಯೋಗಳೆಲ್ಲ ಅಥವಾ ಶಾರ್ಟ್ಸ್ ಎಲ್ಲ ಒಂದೊಂದು 4,000, 5,000, 15,000, 20,000 ವ್ಯೂಸ್ ಹೋಗಿರುತ್ತೆ. ಅಷ್ಟು ಜನಕ್ಕೆ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕೆ ಅನ್ಯತಃ ಭಾವಿಸಬೇಡಿ, ಆಗಲ್ಲ. ಹಾಗಾಗಿ ಕೊಡುವಂತಹ ಪರಿಹಾರಗಳನ್ನು ಸರಳವಾಗಿ ಮಾಡ್ಕೊಳ್ಳಿ. ಒಂದು. ಎರಡನೇದಾಗಿ, ಈಗಾಗಲೇ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದಂಥ ಸಂದರ್ಭದಲ್ಲಿ ಸುಸ್ತು ಸಂಕಟ ಆಗ್ತಾ ಇದೆ, ಮುಖ ಎಲ್ಲ ಇಳಿತಾ ಇದೆ, ವಿಪರೀತ ಮೈ ನೋವು ಬರ್ತಾ ಇದೆ, ಕಾಲು ನೋವು ಬರ್ತಾ ಇದೆ, ವೈದ್ಯಕೀಯ ಪರೀಕ್ಷೆಗಳೆಲ್ಲನೂ ನಾರ್ಮಲ್ ಇದೆ, ಗಂಡ ಹೆಂಡತಿಯ ಜಗಳ ಆಗ್ತಾ ಇದೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಕಾಲುಗಳು ಊದ್ಕೊಳ್ತಾ ಇದೆ, ತಲೆ ತುಂಬ ಭಾರ ಆಗ್ತಾ ಇದೆ, ಕಣ್ಣು ನೋವು ಬರ್ತಾ ಇದೆ, ಈ ಥರ ಎಲ್ಲ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಮೈಸೂರಿನ ಅಗ್ರಹಾರದಲ್ಲಿರೋದು. ನನ್ನ ಹೆಸರು ಕೃಪಾ. ಎಷ್ಟೋ ಜನ ಫೋನ್ ಮಾಡಿ ಹೆಸರೇನು ಅಂತೀರಿ. ನಾನು ತಮ್ಮನೇಲಲ್ಲೇ ಕೊಟ್ಟಿರ್ತೀನಿ ಕೃಪಾ ಮೈಸೂರು ಅಂತ ಹೇಳ್ಬಿಟ್ಟು. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಜೊತೆಗೆ ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಚಾರಕ್ಕೆ ನನಗೆ ಶಕ್ತಿಯನ್ನು ಕೊಟ್ಟಂಥ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಗೂ ಮತ್ತೊಮ್ಮೆ ನಮಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ಇಂತಹ ಹಲವಾರು ವಿಡಿಯೋಗಳನ್ನು ಕೊಟ್ಟಿದ್ದೀನಿ. ಇಂತಹ ವಿಡಿಯೋಗಳನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಇದರಿಂದ ಉಂಟಾಗುತ್ತಿರುವಂತಹ ವಿವಾಹದ ವಿಚ್ಛೇದನ ಅಥವಾ ವಿವಾಹದ ಅಡೆತಡೆ, ಮಾಂತ್ರಿಕ ಬಾಧೆಗಳಿಂದ ದೇಹದ ನೋವು, ನಕಾರಾತ್ಮಕ ಶಕ್ತಿಗಳಿಂದ ದೇಹದ ಬಾಧೆ, ಅಥವಾ ಸಾಲ ಬಾಧೆ,
ಅದರ ಜೊತೆಗೆ ಅರ್ಧಕ್ಕೆ ಮನೆ ಕಟ್ಟಿ ನಿಂತು ಹೋಗಿರುವಂಥದ್ದು, ಸೈಟುಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು, IVU ಹೋಗಿ ಫೇಲ್ಯೂರ್ ಆಗೋಂಥದ್ದು ಅಂತ ತುಂಬಾ 100ಕ್ಕೆ ಯಾರಿಗೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿದೆ, ಮಾಂತ್ರಿಕ ಬಾಧೆಗಳು ಆಗಿದೆ, ಅವರಿಗೆ 100ಕ್ಕೆ 100 IVU ಫೇಲ್ಯೂರ್ ಆಗೇ ಆಗುತ್ತೆ. ಇದನ್ನು ನೇರವಾಗಿ ನಾನು ಹೇಳ್ತೀನಿ. ಸೊ ಅಂಥವರು ಸಮೇತ ನೀವು ಇಂತಹ ಒಂದು ಆಧ್ಯಾತ್ಮದ ಪರಿಹಾರಗಳನ್ನು ಮಾಡಿಕೊಂಡು ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಜಗತ್ತಿಗೆ ಅಥವಾ ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂತಾನವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.